ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 7 ಬಾಲಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶೋಣಾ ನದಿಯ ದಡದಲ್ಲೇ ಬೆಳಗಾಯಿತು. ವಿಶ್ವಾಮಿತ್ರರು ಎಂದಿನಂತೆ ಮಧುರ ಮಾತುಗಳಿಂದ ರಾಮನನ್ನು ಎಬ್ಬಿಸಿದರು. ರಾಮನ ಸಹಿತ ಎಲ್ಲರೂ ಎದ್ದು ಪ್ರಾತಃ ಕೃತ್ಯಗಳನ್ನು ಪೂರೈಸಿ ಪ್ರಯಾಣಕ್ಕೆ ಸಿದ್ಧರಾದರು. ಶೋಣಾ ನದಿಯನ್ನು ದಾಟಿ ಮುಂದೆ ಸಾಗಿದರು. ಮಧ್ಯಾಹ್ನದ ಹೊತ್ತಿಗೆ ಗಂಗಾ ನದಿಯನ್ನು ತಲುಪಿದರು. ಹಂಸ ಸಾರಸ ಪಕ್ಷಿಗಳಿಂದ ಕೂಡಿದ ಪುಣ್ಯ ಜಲದ ಆ ನದಿಯನ್ನು ನೋಡಿ ಎಲ್ಲರೂ ಸಂತಸಗೊಂಡರು. ಅಲ್ಲೇ ಪ್ರಯಾಣವನ್ನು ನಿಲ್ಲಿಸಿ ಗಂಗೆಯಲ್ಲಿ ಸ್ನಾನ ಮಾಡಿ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಅಗ್ನಿಹೋತ್ರವನ್ನು ಮುಗಿಸಿ ಹವಿಸ್ಸನ್ನು ಉಂಡರು. ಅದಾಗಿ ಎಲ್ಲರೂ ವಿಶ್ವಾಮಿತ್ರರ ಸುತ್ತಲೂ ಕುಳಿತಾಗ ರಾಮನು ಕೇಳಿದನು, ಗುರುಗಳೇ, ಗಂಗೆಯು ತ್ರಿಪಥೆಗೆಯಾಗಿ ಸಮುದ್ರವನ್ನು ಸೇರಿದ ಕಥೆಯನ್ನು ಕೇಳುವ ಆಸೆಯಾಗಿದೆ. ದಯವಿಟ್ಟು ಅದನ್ನು ಹೇಳುವಿರಾ? ಆಗ ವಿಶ್ವಾಮಿತ್ರರು ಗಂಗೆಯ ಕಥೆಯನ್ನು ಹೇಳಲಾರಂಭಿಸಿದರು. ಪರ್ವತರಾಜನಾದ ಹಿಮವಂತನಿಗೆ 2 ಹೆಣ್ಣು ಮಕ್ಕಳು ಹುಟ್ಟಿದರು. ಹಿರಿಯ ಮಗಳು ಈ ಗಂಗೆ, ಎರಡನೆಯವಳು ಉಮೆ. 2 ಅಪ್ರತಿಮ ಸುಂದರಿಯರು. ಅವರ ತಾಯಿ ಮೇರುವಿನ ಮಗಳಾದ ಮೇನೆ. ಹಿರಿಯ ಮಗಳಾದ ಗಂಗೆಯನ್ನು ದೇವಕಾರ್ಯಕ್ಕಾಗಿ ತಮಗೆ ಕೊಡುವಂತೆ ಹಿಮವಂತನನ್ನು ದೇವತೆಗಳು ಪ್ರಾರ್ಥಿಸಿದರು. ತ್ರೈಲೋಕ್ಯ ಹಿತಕ್ಕಾಗಿ ಅವಳನ್ನು ಹಿಮವಂತನು ದೇವತೆಗಳಿಗೆ ಒಪ್ಪಿಸಿದನು. ಅವರು ಗಂಗೆಯನ್ನು ಕರೆದುಕೊಂಡು ದೇವಲೋಕಕ್ಕೆ ಹೋದರು. ಎರಡನೆಯ ಮಗಳಾದ ಉಮೆಯು ಉಗ್ರ ತಪಸ್ಸನ್ನು ಆಚರಿಸಿದಳು. ಅವಳನ್ನು ಹಿಮವಂತನು ಶಿವನಿಗೆ ಕೊಟ್ಟು ಮದುವೆ ಮಾಡಿದನು. ಈ ಗಂಗೆಯು ಅತ್ಯಂತ ಪವಿತ್ರಳೂ ಪಾಪಹಾರಿಣಿಯೂ ಆಗಿದ್ದಾಳೆ. ಆಗ ರಾಜಕುಮಾರರೆಂದರು, ಮಹರ್ಷಿಗಳೇ, ಈ ಗಂಗೆಯ ಕಥೆಯನ್ನು ವಿಸ್ತಾರವಾಗಿ ಹೇಳಿ. ಇವಳು ತ್ರಿಪಥಗೆಯಾದದ್ದು ಹೇಗೆ? ಇವಳು 3 ಲೋಕಗಳಲ್ಲಿ ಮಾಡಿದ ಕಾರ್ಯವಿಶೇಷವೇನು? ಎಲ್ಲವನ್ನೂ ಬಲ್ಲ ನೀವು ದಯವಿಟ್ಟು ತಿಳಿಸಿರಿ. ಆಗ ವಿಶ್ವಾಮಿತ್ರರು ಹೇಳಿದರು, ಮಕ್ಕಳೇ, ಶಿವನು ಉಮೆಯ ಜೊತೆ 100 ದಿವ್ಯ ವರ್ಷ ಪ್ರಣಯ ಕ್ರೀಡೆಯಲ್ಲಿ ಮಗ್ನನಾದನು. ಆದರೆ ಅವನಿಗೆ ಸಂತತಿಯಾಗಲಿಲ್ಲ. ಆಗ ದೇವತೆಗಳು ಉದ್ವಿಗ್ನರಾಗಿ ಈ ಮಹಾದೇವನ ತೇಜಸ್ಸನ್ನು ಬೇರೆ ಯಾರು ಸಹಿಸಿಕೊಳ್ಳಬಲ್ಲರು ಎಂದು ಚಿಂತಿಸಿದರು. ಅವರೆಲ್ಲ ಶಿವನ ಹತ್ತಿರ ಹೋಗಿ ಹೇಳಿದರು, ದೇವದೇವ, ನಿಮಗೆ ನಮಸ್ಕಾರ. ನಿನ್ನ ತೇಜಸ್ಸನ್ನು 3 ಲೋಕಗಳು ತಾಳಿಕೊಳ್ಳಲಾರವು. ಆದ್ದರಿಂದ ನಿನ್ನ ತೇಜಸ್ಸನ್ನು ನಿನ್ನಲ್ಲೇ ಧರಿಸಿಕೊ ಮತ್ತು ಲೋಕಗಳನ್ನು ಉಳಿಸು. ಉಮೆಯ ಸಹಿತ ತಪಸ್ಸಿನಲ್ಲಿ ನಿರತನಾಗಿರು. ದೇವತೆಗಳ ಪ್ರಾರ್ಥನೆಗೆ ಮಹೇಶ್ವರನೆಂದನು, ದೇವತೆಗಳೇ, ನೀವು ನಿಶ್ಚಿಂತೆಯಿಂದ ಇರಿ. ನನ್ನ ತೇಜಸ್ಸು ಸ್ಖಲಿಸದಂತೆ ನಾನು ನೋಡಿಕೊಳ್ಳುತ್ತೇನೆ. ಈಗಾಗಲೇ ಸ್ಖಲಿಸಿರುವುದನ್ನು ಧರಿಸುವವರು ಯಾರು? ದೇವತೆಗಳೆಂದರು, ಅದನ್ನು ಭೂದೇವಿಯು ಧರಿಸುವಳು. ಪರಮೇಶ್ವರನ ತೇಜಸ್ಸು ಪರ್ವತಾರಣ್ಯ ಸಾಗರಗಳ ಸಹಿತವಾಗಿ ಭೂಮಿಯಲ್ಲಿ ಹರಡಿಕೊಂಡಿತು. ಆಗ ದೇವತೆಗಳು ಹೆದರಿ ಅಗ್ನಿಗೆ ಹೇಳಿದರು, ನೀನು ವಾಯುವಿನೊಡನೆ ಸೇರಿ ಆ ತೇಜಸ್ಸನ್ನು ಧರಿಸು. ಅಗ್ನಿಯು ಹಾಗೆ ಮಾಡಲು ಆ ತೇಜಸ್ಸು ಶ್ವೇತಪರ್ವತವಾಯಿತು. ಅದರ ಪಕ್ಕದಲ್ಲಿ ಸೂರ್ಯಾಗ್ನಿಗಳಂತೆ ಪ್ರಕಾಶಮಾನವಾದ ಒಂದು ಶರವಣವೂ ಹುಟ್ಟಿತು. ಅದರಿಂದ ಕಾರ್ತಿಕೇಯನು ಹುಟ್ಟಿದನು. ಅಗ್ನಿ ಸಂಭವನೆಂದು ಅವನಿಗೆ ಹೆಸರಾಯಿತು. ಆದರೆ ಉಮೆಯು ಕ್ರುದ್ಧಳಾಗಿ ದೇವತೆಗಳಿಗೆ ಶಾಪವನ್ನಿತ್ತಳು. ನಾನು ಪುತ್ರಾರ್ಥಿನಿಯಾಗಿದ್ದೆ, ಆದರೆ ನೀವದನ್ನು ತಪ್ಪಿಸಿದಿರಿ. ಇದರ ಫಲವನ್ನು ನೀವು ಅನುಭವಿಸಲೇಬೇಕು. ಇನ್ನು ಮುಂದೆ ನಿಮ್ಮ ಹೆಂಡಂದಿರು ಬಂಜೆಯರಾಗಿ ಹೋಗಲಿ. ಅನಂತರ ಭೂಮಿಯನ್ನೂ ಶಪಿಸಿದಳು. ಭೂಮಿಯೇ, ಅನೇಕ ರೂಪದಿಂದ ನೀನು ಅನೇಕರ ಪತ್ನಿಯಾಗು. ನನ್ನ ಪುತ್ರ ಸುಖವನ್ನು ತಪ್ಪಿಸಿದ ನಿನಗೂ ಮಕ್ಕಳಾಗದಿರಲಿ. ದೇವತೆಗಳಿಗೆ ಬಹಳ ದುಃಖವಾಯಿತು. ಅವರನ್ನು ಅನುಕಂಪದಿಂದ ನೋಡುತ್ತಾ ಶಿವನು ಪಶ್ಚಿಮ ದಿಕ್ಕಿಗೆ ನಡೆದನು. ಅಲ್ಲಿ ಹಿಮಾಲಯದ ಉತ್ತರಕ್ಕಿರುವ ಒಂದು ಗಿರಿಶೃಂಗದಲ್ಲಿ ಪಾರ್ವತಿಯೊಡನೆ ತಪಸ್ಸಿನಲ್ಲಿ ನಿರತನಾದನು. ರಾಮ, ನಿನಗೆ ಪಾರ್ವತಿಯ ಕಥೆಯನ್ನು ಹೇಳಿದ್ದಾಯಿತು. ಇನ್ನು ಗಂಗೆಯ ಕಥೆಯನ್ನು ಹೇಳುತ್ತೇನೆ, ಕೇಳಿರಿ.
ಶಿವನು ತಪಸ್ಸು ಮಾಡಲು ಹೋದ ಮೇಲೆ ಅಗ್ನಿ, ಇಂದ್ರ ಮೊದಲಾದ ದೇವತೆಗಳು ಬ್ರಹ್ಮನಲ್ಲಿ ಹೋಗಿ ಪ್ರಾರ್ಥಿಸಿದರು. ಪಿತಾಮಹ, ನಮಗೊಬ್ಬ ಸೇನಾಪತಿ ಬೇಕು. ಶಿವನು ತನ್ನ ತೇಜಸ್ಸನ್ನು ವಿಸರ್ಜಿಸಿ ತಪೋನಿರತನಾಗಿದ್ದಾನೆ. ಲೋಕಹಿತಕ್ಕಾಗಿ ನಾವೀಗ ಮಾಡಬೇಕಾದದ್ದೇನು? ನಮಗೆ ನೀನೇ ಪರಮಗತಿ. ಆಗ ಬ್ರಹ್ಮನೆಂದನು, ಪಾರ್ವತಿ ಕೊಟ್ಟ ಶಾಪ ಸುಳ್ಳಾಗದು. ನಿಮಗೆ ನಿಮ್ಮ ಪತ್ನಿಯರಲ್ಲಿ ಸಂತಾನವಾಗದು. ಅಗ್ನಿಯು ಶಿವನ ತೇಜಸ್ಸನ್ನು ಗಂಗೆಗೆ ಕೊಡಲಿ, ಅದನ್ನು ಅವಳು ಗರ್ಭದಲ್ಲಿ ಧರಿಸುವಳು. ಅದಕ್ಕೆ ಗಿರಿಜಿಯು ಸಮ್ಮತಿಸಿದಳು. ಬ್ರಹ್ಮ ವಚನದಂತೆ ಅಗ್ನಿಯು ದೇವಕಾರ್ಯವೆಂದು ಶಿವನ ತೇಜಸ್ಸನ್ನು ಗಂಗೆಯಲ್ಲಿ ವಿಸರ್ಜಿಸಿದನು. ಆಗ ಗಂಗೆಯು ಕಾಣಿಸಿಕೊಂಡು ತನಗೆ ಆ ತೇಜಸ್ಸನ್ನು ಧರಿಸಲಾಗುತ್ತಿಲ್ಲವೆಂದು ಹಲುಬಿದಳು. ಆಗ ಅಗ್ನಿಯು ಆ ತೇಜಸ್ಸನ್ನು ಹಿಮವಂತನ ಪಕ್ಕ ವಿಸರ್ಜಿಸುವಂತೆ ಗಂಗೆಗೆ ಸೂಚಿಸಿದನು. ಅವಳು ಹಾಗೇ ಮಾಡಿದಳು. ಅದು ಅನೇಕ ಹನಿಗಳಾಗಿ ಭೂಮಿಯ ಮೇಲೆ ಬಿತ್ತು. ಅವುಗಳಲ್ಲಿ ಒಂದು ಹನಿಯು ಚಿನ್ನವಾಯಿತು, ಮತ್ತೊಂದು ಹನಿ ತಾಮ್ರವಾಯಿತು, ಮತ್ತೊಂದು ಕಬ್ಬಿಣವಾಯಿತು, ಮತ್ತೊಂದು ಹನಿ ತವರ ಮತ್ತು ಸೀಸವಾಯಿತು. ಹೀಗೆ ಭೂಮಿಯಲ್ಲಿ ಬಗೆಬಗೆಯ ಧಾತುಗಳ ಉತ್ಪತ್ತಿಯಾಯಿತು. ಶರವಣಕ್ಕೆ ಬಿದ್ದ ಹನಿಯಿಂದ ಒಂದು ಗಂಡು ಶಿಶುವಿನ ಜನನವಾಯಿತು. ಆ ಶಿಶುವಿನಿಗೆ ಸ್ತನ್ಯಪಾನವನ್ನು ಮಾಡಿಸಲು ದೇವತೆಗಳು 6 ಕೃತ್ತಿಕೆಯರನ್ನು ನಿಯೋಜಿಸಿದರು. ಅವರೆಲ್ಲರೂ ಆ ಶಿಶುವು ತಮ್ಮದೇ ಎಂದು ಭಾವಿಸಿದರು. ಹೀಗೆ ಷಣ್ಮುಖನ ಜನನವಾಯಿತು. ಕೃತ್ತಿಕೆಯರ ಮಗನಾದದ್ದರಿಂದ ಕಾರ್ತಿಕೇಯ ಎಂಬ ಹೆಸರೂ ಬಂತು. ತೇಜಸ್ಸು ಗರ್ಭದಿಂದ ಜಾರಿದ್ದರಿಂದ ಸ್ಕನ್ನವಾದದ್ದರಿಂದ ಸ್ಕಂದ ಎಂದು ಪ್ರಸಿದ್ಧಿಯುಂಟಾಯಿತು. ಆ ಕುಮಾರನು ಒಂದು ದಿನ ಪೂರ್ತಿ ಸ್ತನ್ಯವನ್ನು ಕುಡಿದು ಬೆಳೆದನು. ದೇವತೆಗಳು ಅವನಿಗೆ ದೇವಸೇನಾಪತಿಯ ಪಟ್ಟವನ್ನು ಕಟ್ಟಿದರು. ಅವನು ಪರಾಕ್ರಮದಿಂದ ದೈತ್ಯರನ್ನು ಸಂಹಾರ ಮಾಡಿದನು. ರಾಮ ಯಾರು ಕಾರ್ತಿಕೇಯನನ್ನು ಭಜಿಸಿ ಭಕ್ತಿಯಿಂದ ಅರ್ಚಿಸುವರೋ ಅವನು ದೀರ್ಘಾಯುಷಿಯಾಗಿ ಪುತ್ರ ಪೌತ್ರರನ್ನು ಪಡೆದು ಕೊನೆಗೆ ಸ್ಕಂದ ಸಾಯುಜ್ಯವನ್ನು ಪಡೆಯುವರು ಎಂದು ಗುರುಗಳು ಹೇಳಿದರು. ಗಂಗೆಯು ತ್ರಿಪತೆಗೆಯಾದದ್ದು ದೊಡ್ಡ ಕತೆ. ಅದನ್ನೂ ಹೇಳುತ್ತೇನೆ, ಕೇಳಿರಿ. ವಿಶ್ವಾಮಿತ್ರರು ಮುಂದುವರಿಸಿದರು. ಪ್ರಾಚೀನ ಕಾಲದಲ್ಲಿ ಸಗರನೆಂಬ ರಾಜನು ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು. ಅವನಿಗೆ 2 ಹೆಂಡಂದಿರಿದ್ದರು. ಮೊದಲನೆಯವಳು ವಿದರ್ಭ ದೇಶದವಳು, ಅವಳ ಹೆಸರು ಕೇಶಿನಿ. ಎರಡನೆಯವಳು ಸುಮತಿ, ಅರಿಷ್ಟನೇಮಿಯ ಮಗಳು. ಸಗರನು ಮಕ್ಕಳನ್ನು ಪಡೆಯುವ ಉದ್ದೇಶದಿಂದ ತನ್ನ ಹೆಂಡಂದಿರ ಸಹಿತ ಹಿಮಾಲಯದ ಭೃಗುಪ್ರಸ್ರವಣ ಎಂಬ ಸ್ಥಳದಲ್ಲಿ 100 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದನು. ಅಲ್ಲಿದ್ದ ಭೃಗು ಮಹರ್ಷಿಗಳು ಸಂಪ್ರೀತರಾಗಿ ಹೇಳಿದರು, ಮಗು ಸಗರ, ನಿನಗೆ ಕೀರ್ತಿಶಾಲಿಗಳಾದ ಮಕ್ಕಳಾಗುವರು. ಒಬ್ಬಳು ವಂಶಕರನಾದ ಒಬ್ಬ ಮಗನಿಗೂ ಇನ್ನೊಬ್ಬಳು 60,000 ಮಕ್ಕಳಿಗೂ ಜನ್ಮ ನೀಡುವಳು. ಆಗ ಆ ರಾಣಿಯರು ಕೈ ಮುಗಿದುಕೊಂಡು ಪ್ರಶ್ನಿಸಿದರು, ಪೂಜ್ಯರೇ, ನಮ್ಮಿಬ್ಬರಲ್ಲಿ ಒಬ್ಬ ಮಗನನ್ನು ಪಡೆಯುವವಳು ಯಾರು? ಅನೇಕ ಮಕ್ಕಳನ್ನು ಪಡೆಯುವವಳು ಯಾರು? ದಯವಿಟ್ಟು ತಿಳಿಸುವಿರಾ? ಆಗ ಭೃಗುಗಳೆಂದರು, ಆ ಆಯ್ಕೆಯನ್ನು ನೀವೇ ಮಾಡಿಕೊಳ್ಳಿ. ಕೇಶಿನಿಯು ಒಬ್ಬ ಮಗನನ್ನು ಆಯ್ಕೆ ಮಾಡಿದಳು. ಸುಮತಿಯು 60,000 ಮಕ್ಕಳನ್ನು ಋಷಿಗಳಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಸಲ್ಲಿಸಿ ಸಗರನು ಪತ್ನಿಯೊಂದಿಗೆ ಅಯೋಧ್ಯೆಗೆ ಹಿಂತಿರುಗಿದನು. ಕಾಲ ಕಳೆಯಲು ಕೇಶಿನಿಯು ಒಬ್ಬ ಮಗನಿಗೆ ಜನ್ಮ ಕೊಟ್ಟಳು. ಅವನಿಗೆ ಅಸಮಂಜಸ ಎಂದು ಹೆಸರಾಯಿತು. ಸುಮತಿಯು ಸೋರೆ ಉರುಡೆಯಂತಹ ಒಂದು ಗರ್ಭಪಿಂಡವನ್ನು ಹೆತ್ತಳು. ಅದರಿಂದ 60,000 ಗಂಡು ಶಿಶುಗಳು ಹೊರಬಂದವು. ಅವುಗಳನ್ನು ದಾದಿಯರು ತುಪ್ಪದ ಕುಂಭಗಳಲ್ಲಿಟ್ಟು ನೋಡಿಕೊಂಡರು. ಕ್ರಮೇಣ ಎಲ್ಲ ಮಕ್ಕಳು ಬೆಳೆದು ಯೌವನಕ್ಕೆ ಕಾಲಿಟ್ಟರು. ಹಿರಿಯ ಮಗನಾದ ಅಸಮಂಜಸನ ಸ್ವಭಾವ ಅಸಮಂಜಸವೇ ಆಗಿತ್ತು. ಅವನು ನಗರದ ಮಕ್ಕಳನ್ನು ಹಿಡಿದು ಸರಿಯೂ ನದಿಯಲ್ಲಿ ಮುಳುಗಿಸಿಕೊಳ್ಳುತ್ತಿದ್ದನು. ಅದರಿಂದ ಅವನಿಗೆ ಬಹಳ ಆನಂದವಾಗುತ್ತಿದ್ದು. ಇದರಿಂದ ರೋಸಿ ಹೋದ ಸಗರನು ಅವನನ್ನು ಗಡಿಪಾರು ಮಾಡಿದನು. ಆದರೆ ಅಸಮಂಜಸನ ಮಗನಾದ ಅಂಶುಮಂತನು ಮಾತ್ರ ವೀರನು, ಧಾರ್ಮಿಕನು, ಮಧುರ ಭಾಷೆಯು ಜನಪ್ರಿಯನೂ ಆಗಿದ್ದನು. ಸಗರನು ಅಶ್ವಮೇಧವನ್ನು ಮಾಡಲು ನಿಶ್ಚಯಿಸಿ ಆಚಾರ್ಯ ಮತ್ತು ಋತ್ವಿಜರನ್ನು ಕೂಡಿಕೊಂಡು ಯಾಗವನ್ನು ಪ್ರಾರಂಭಿಸಿದನು. ಗುರುಗಳೇ, ನಮ್ಮ ಪೂರ್ವಜನಾದ ಸಗರ ಮಹಾರಾಜನ ಅಶ್ವಮೇಧ ಯಾಗವು ಹೇಗೆ ನೆರವೇರಿತು ಎಂಬುದನ್ನು ತಿಳಿಯುವ ಕುತೂಹಲವಾಗಿದೆ. ಅದನ್ನು ದಯವಿಟ್ಟು ಹೇಳಿ. ಹೀಗೆಂದು ರಾಮನು ವಿನಂತಿಸಲು ವಿಶ್ವಾಮಿತ್ರರೆಂದರು, ಮಗು ರಾಮ, ಅದನ್ನು ವಿಸ್ತಾರವಾಗಿ ಹೇಳುತ್ತೇನೆ, ಕೇಳು. ಹಿಮಾಲಯ ಮತ್ತು ವಿಂಧ್ಯ ಪರ್ವತಗಳ ಮಧ್ಯದ ವಿಶಾಲ ಪ್ರದೇಶದಲ್ಲಿ ಸಗರನ ಯಾಗಶಾಲೆಯು ನಿರ್ಮಾಣವಾಯಿತು. ಆ ಪ್ರದೇಶವನ್ನು ಆರ್ಯಾವರ್ತ ಎನ್ನುತ್ತಾರೆ. ಸಗರನ ಆದೇಶದಂತೆ ಅಂಶುಮಂತನು ಯಜ್ಞಾಶ್ವವನ್ನು ಹಿಂಬಾಲಿಸಿದನು. ದೇಶಗಳನ್ನೆಲ್ಲ ಸುತ್ತಿ ಬಂದ ಯಜ್ಞಾಶ್ವದ ವಿಶಸನದ ದಿನ ಬಂತು. ಆಗ ಇಂದ್ರನು ರಾಕ್ಷಸನ ರೂಪವನ್ನು ತಾಳಿ ಗುಟ್ಟಾಗಿ ಆ ಅಶ್ವವನ್ನು ಅಪಹರಿಸಿದನು.
ಆಗ ಋತ್ವಿಜರೆಲ್ಲ ದಿಗಿಲಿಗೊಂಡು ರಾಜನಿಗೆಂದರು, ಮಹಾರಾಜ, ಅಶ್ವಾಪಹಾರಕನನ್ನು ಕಂಡುಹಿಡಿದು ದಂಡಿಸು. ಅಶ್ವಾಲಂಬನೆಯಾಗದಿದ್ದರೆ ನಮಗೆಲ್ಲರಿಗೂ ಕೇಡಾಗುತ್ತದೆ. ಆದುದರಿಂದ ಯಾಗವು ನಿರ್ವಿಘ್ನವಾಗಿ ನೆರವೇರುವಂತೆ ಮಾಡು. ಸಗರನು ತನ್ನ 60,000 ಮಕ್ಕಳಿಗೆಂದನು, ಪುತ್ರವೀರರೇ, ರಾಕ್ಷಸರ ನಡೆಯೇ ಅರ್ಥವಾಗುವುದಿಲ್ಲ. ಮಂತ್ರಪೂತರಾದ ಪುರೋಹಿತರು ಯಾಗವನ್ನು ನಡೆಸುತ್ತಿದ್ದರೂ ಹೀಗಾದದ್ದು ದುರದೃಷ್ಟಕರ. ನೀವು ಕೂಡಲೇ ಯಜ್ಞಾಶ್ವವನ್ನು ಹುಡುಕಿ ತನ್ನಿರಿ. ಸಮುದ್ರಗಳಿಂದ ಸುತ್ತುವರಿದ ಭೂಮಿಯನ್ನು ಯೋಜನವಾಗಿ ಅರಸಿರಿ. ಕುದುರೆಯು ಸಿಗುವವರೆಗೆ ಹುಡುಕುರಿ. ಭೂಮಿಯನ್ನು ಅಗೆಯಬೇಕಾಗಿ ಬಂದರೆ ಅದನ್ನೂ ಮಾಡಿರಿ. ಹಾಗೆ ಕುದುರೆಗಳ್ಳನನ್ನು ಬಿಡಬೇಡಿ. ನಾನಿಲ್ಲಿ ಪುರೋಹಿತರ ಜೊತೆ ದೀಕ್ಷಿತನಾಗಿ ಕೂತಿರುತ್ತೇನೆ. ನಿಮಗೆ ವಿಜಯವಾಗಲಿ. ಸಗರ ಪುತ್ರರೆಲ್ಲ ಕುದುರೆಯನ್ನು ಅರಸುತ್ತಾ ಹೊರಟರು. ಭೂಮಿಯ ಮೇಲೆ ಕುದುರೆಯನ್ನು ಕಾಣದೆ ಭೂಮಿಯನ್ನು ಅಗೆಯತೊಡಗಿದರು. ವಜ್ರ ಕಠಿಣವಾದ ಶೂಲಗಳಿಂದ ನೇಗಿಲುಗಳಿಂದ ಭೂಮಿಯನ್ನು ಅಗೆದರು. ಭೂಮಿಯನ್ನು ಅಗೆಯುವಾಗ ದೊಡ್ಡ ಶಬ್ದ ಕೇಳಿಸಿತು. ನಾಗರು ಅಸುರರು ಆರ್ತನಾದವನ್ನು ಮಾಡುತ್ತಿದ್ದರು. 60,000 ಯೋಜನೆಗಳಷ್ಟು ಆಳಕ್ಕೆ ನೆಲವನ್ನು ಅಗೆದರು. ಇವರ ಅಗೆತದಿಂದ ತ್ರಸ್ತರಾದ ದೇವತೆಗಳು, ಗಂಧರ್ವರು, ಅಸುರರು, ನಾಗರು ಬ್ರಹ್ಮನನ್ನು ಸ್ತುತಿಗಳಿಂದ ಪ್ರಸನ್ನೀಕರಿಸಿ ನಿವೇದಿಸಿಕೊಂಡರು. ಪಿತಾಮಹ, ಸಗರನ ಮಕ್ಕಳು ಭೂಮಿಯನ್ನು ಅಗೆಯುತ್ತಿದ್ದಾರೆ. ಇವರೇ ಕುದುರೆಯನ್ನು ಕದ್ದವರು ಎಂದು ಎಲ್ಲ ಮಹಾತ್ಮರಿಗೆ, ಜೀವಜಂತುಗಳಿಗೂ ಹಿಂಸೆಯನ್ನು ಕೊಡುತ್ತಿದ್ದಾರೆ. ನೀನೇ ಎಲ್ಲರನ್ನೂ ರಕ್ಷಿಸಬೇಕು. ಆಗ ಬ್ರಹ್ಮನೆಂದನು, ಈ ಭೂಮಿ ಮಹಾವಿಷ್ಣುವಿನ ಪತ್ನಿಯಷ್ಟೇ. ಅವನೀಗ ಕಪಿಲಾವತಾರದಿಂದ ಭೂಮಿಯನ್ನು ರಕ್ಷಿಸುತ್ತಿದ್ದಾನೆ. ಅವನ ಕೋಪಾಗ್ನಿಯಲ್ಲಿ ಸಗರ ಪುತ್ರರೆಲ್ಲ ಸುಟ್ಟು ಭಸ್ಮವಾಗುತ್ತಾರೆ. ನೀವು ಸಮಾಧಾನದಿಂದ ಇರಿ ಎಂದು ಹೇಳಿ ಹೊರಟು ಹೋದನು. ಇತ್ತ ಸಗರಪುತ್ರರು ಅಗೆತವನ್ನು ನಿಲ್ಲಿಸಿ ಅಯೋಧ್ಯೆಗೆ ಬಂದು ತಂದೆಗೆ ಹೇಳಿದರು. ತಂದೆಯೇ, ಭೂಮಿಯ ಮೇಲೆಲ್ಲ ಸುತ್ತಾಡಿದೆವು, ಭೂಮಿಯನ್ನು ಅಗೆದೂ ನೋಡಿದೆವು, ಎಲ್ಲೂ ಕುದುರೆಯ ಸುಳಿವಿಲ್ಲ. ಈಗೇನು ಮಾಡುವುದು? ಆಗ ಸಗರನು ಅಸಮಾಧಾನದಿಂದ ಹೇಳಿದನು, ಇನ್ನೂ ಭೂಮಿಯನ್ನು ಅಗೆದು ನೋಡಿರಿ. ಅಲ್ಲಿ ಕೆಳಗೆ ಕುದುರೆಯನ್ನು ಕದ್ದವನು ಸಿಗಬಹುದು. ಹೋಗಿ ನೋಡಿರಿ. ಸಗರನೆಂದಂತೆ ಅವನ ಪುತ್ರರು ಮತ್ತೂ ಭೂಮಿಯನ್ನು ಅಗೆದರು. ಅಗೆಯುತ್ತಾ ಪೂರ್ವ ದಿಕ್ಕಿಗೆ ಹೋದರು. ಅಲ್ಲಿ ಭೂಮಿಯನ್ನು ಹೊತ್ತ ದಿಗ್ಗಜವು ಅವರಿಗೆ ಕಾಣಿಸಿತು. ಅದರ ಹೆಸರು ವಿರೂಪಾಕ್ಷ. ಅದು ವಿಶ್ರಾಂತಿಗೆಂದು ತನ್ನ ತಲೆಯನ್ನು ಸ್ವಲ್ಪ ಅಲ್ಲಾಡಿಸಿದರೂ ಭೂಕಂಪವಾಗುತ್ತದೆ. ಸಗರನ ಮಕ್ಕಳು ಅದಕ್ಕೆ ಪ್ರದಕ್ಷಿಣೆ ಮತ್ತು ನಮಸ್ಕಾರಗಳನ್ನು ಸಲ್ಲಿಸಿದರು. ಅಲ್ಲಿಂದ ದಕ್ಷಿಣದ ಕಡೆಗೆ ಅಗೆತವನ್ನು ಮುಂದುವರಿಸಿದರು. ಅಲ್ಲಿ ಮಹಾಪದ್ಮ ಎಂಬ ದಿಗ್ಗಜನ ದರ್ಶನವಾಯಿತು. ಅದಕ್ಕೂ ಪ್ರದಕ್ಷಿಣೆ ಬಂದು ಪಶ್ಚಿಮದ ಕಡೆಗೆ ಅಗೆದರು. ಅಲ್ಲಿ ಸೌಮನಸ ಎಂಬ ದಿಗ್ಗಜವನ್ನು ಕಂಡರು. ಅದಕ್ಕೂ ಗೌರವವನ್ನು ಸಲ್ಲಿಸಿ ಉತ್ತರದ ಕಡೆಗೆ ಅಗೆದರು. ಅಲ್ಲಿ ಭದ್ರ ಎಂಬ ದಿಗ್ಗಜವಿತ್ತು. ಅದಕ್ಕೂ ನಮಸ್ಕರಿಸಿ ಈಶಾನ್ಯದ ಕಡೆಗೆ ಅಗೆಯುತ್ತಾ ಹೋದರು. ಅಲ್ಲಿ ಕಪಿಲಾವತಾರದ ಮಹಾವಿಷ್ಣುವೇ ಕಾಣಿಸಿದನು. ಅವನ ಹತ್ತಿರವೇ ಅಶ್ವವೂ ಮೇಯುತ್ತಿತ್ತು. ಆಗ ಅವರಿಗೆ ಕಪಿಲ ಮಹರ್ಷಿಯ ಮೇಲೆ ದುಸ್ಸಹವಾದ ಕೋಪ ಬಂದಿತು. ಇವನೇ ಕುದುರೆಯ ಕಳ್ಳ ಎಂದು ಭಾವಿಸಿ, ದುಷ್ಟ, ನಿಲ್ಲು, ನಮ್ಮ ಯಜ್ಞದ ಕುದುರೆಯನ್ನು ಕದ್ದು ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೀಯಾ? ನಮ್ಮನ್ನು ಯಾರೆಂದು ತಿಳಿದಿದ್ದೀಯೇ? ನಾವು ಸಗರ ಚಕ್ರವರ್ತಿಯ ಮಕ್ಕಳು. ಅವನ ಮೇಲೆ ದಾಳಿ ಮಾಡಲು ಹೋದರು. ಇದರಿಂದ ಅತ್ಯಂತ ಕ್ರುದ್ಧನಾದ ಕಪಿಲನು ಹೂಂಕಾರೆಂಬ ಧ್ವನಿಯನ್ನು ಹೊರಡಿಸಿದನು. ಆಗ 60,000 ಸಗರ ಪುತ್ರರು ಸುಟ್ಟು ಭಸ್ಮದ ರಾಶಿಯಾಗಿ ಹೋದರು. ಮಕ್ಕಳು ಹೋಗಿ ಬಹಳ ಕಾಲ ಕಳೆಯಲು ಸಗರನು ಮೊಮ್ಮಗನಾದ ಅಂಶುಮಂತನಿಗೆ ಹೇಳಿದನು, ಮಗು, ನೀನು ಮಹಾವೀರ, ತೇಜಸ್ವಿ. ನಿನ್ನ ಚಿಕ್ಕಪ್ಪಂದಿರ ಕಥೆ ಏನಾಯಿತೋ ತಿಳಿಯದು. ನೀನು ಅವರನ್ನೂ ಕುದುರೆಯನ್ನೂ ಅಶ್ವಚೋರರನ್ನು ಹಿಡಿದುಕೊಂಡು ಬರಬೇಕಪ್ಪ. ಭೂಮಿಯ ಕೆಳಗಿರುವ ಜೀವಿಗಳು ಅತೀ ಬಲಶಾಲಿಗಳು, ಬೃಹತ್ಕಾಯರು. ಅವರನ್ನು ಬಗ್ಗು ಪಡೆಯಬೇಕಾದರೆ ನಿನಗೆ ಖಡ್ಗ, ಧನಸ್ಸುಗಳ ಸಹಾಯವೇ ಬೇಕು. ಅವುಗಳನ್ನು ಹಿಡಿದುಕೊಂಡು ಹೋಗು. ಅಂಶುಮಂತನು ಅಜ್ಜನಿಗೆ ಅಭಿವಾದನೆಯನ್ನು ಮಾಡಿ ಖಡ್ಗ, ಧನಸ್ಸುಗಳ ಸಮೇತ ಚಿಕ್ಕಪ್ಪಂದಿರನ್ನು ಹುಡುಕಲು ಲಘುಬಗೆಯಿಂದ ಹೊರಟನು. ಮೊದಲು ಅವನಿಗೆ ದಿಗ್ಗಜ ದರ್ಶನವಾಯಿತು. ಅದಕ್ಕೆ ನಮಸ್ಕರಿಸಿ ಕುಶಲ ಪ್ರಶ್ನೆಯನ್ನು ಕೇಳಿದನು. ಹಾಗೆ ತನ್ನ ಚಿಕ್ಕಪ್ಪಂದಿರ ಮತ್ತು ಕುದುರೆಯ ಬಗ್ಗೆ ವಿಚಾರಿಸಿದನು. ಆಗ ದಿಗ್ಗಜವು ಹೇಳಿತು, ಅಸಮಂಜಸನ ಪುತ್ರನೇ, ನಿನಗೆ ಕುದುರೆಯು ಸಿಗುವುದು. ಅದರ ಸಹಿತ ಶೀಘ್ರ ತೆರಳುವೆ. ಮಿಕ್ಕ ದಿಗ್ಗಜಗಳು ಇದೇ ಉತ್ತರವನ್ನು ಕೊಟ್ಟವು. ಕೊನೆಗೆ ಅಂಶುಮಂತನು ಚಿಕ್ಕಪ್ಪಂದಿರ ಬೂದಿಯ ರಾಶಿಯಿದ್ದಲ್ಲಿಗೆ ಹೋದನು. ಅಲ್ಲಿ ಸ್ವಲ್ಪ ದೂರದಲ್ಲಿ ಕುದುರೆಯನ್ನು ಕಂಡನು. ಆದರೆ ಕಪಿಲ ಮಹರ್ಷಿಯು ಅಲ್ಲಿರಲಿಲ್ಲ. ಚಿಕ್ಕಪ್ಪಂದಿರ ಭಸ್ಮರಾಶಿಯನ್ನು ಕಂಡು ಅಂಶುಮಂತನು ದುಃಖದಿಂದ ಬೋರಾಡಿ ಅತ್ತನು. ಬಳಿಕ ಶೋಕವನ್ನು ತಡೆದುಕೊಂಡು ಅವರಿಗೆ ತರ್ಪಣವನ್ನು ಕೊಡಲೆಂದು ಸುತ್ತಲೂ ನೀರಿಗಾಗಿ ನೋಡಿದನು. ಎಲ್ಲೂ ನೀರಿರಲಿಲ್ಲ. ಆಗ ಅವನಿಗೆ ಅವನ ಚಿಕ್ಕಪ್ಪಂದಿರ ಸೋದರ ಮಾವನಾದ ಗರುಡನು ಬರುತ್ತಿರುವುದು ಕಾಣಿಸಿತು. ಗರುಡನು ಅಂಶುಮಂತನಿಗೆಂದನು, ಮಹಾವೀರನೇ, ಚಿಂತಿಸಬೇಡ.
ಇದರ ವಧೆ ಲೋಕದ ಒಳಿತಿಗಾಗಿಯೇ ಆಗಿದೆ. ಪರಮಪುರುಷ ಕಪಿಲನೇ ಇವರನ್ನು ಸುಟ್ಟಿರುವನು. ಇವರಿಗೆ ಲೌಕಿಕವಾದ ನೀರಿನಿಂದ ಸಲಿಲ ಕ್ರಿಯೆ ಮಾಡಿದರೆ ಪ್ರಯೋಜನವಿಲ್ಲ. ಇದಕ್ಕೆ ಹಿಮವಂತನ ಹಿರಿಯ ಮಗಳಾದ ಗಂಗೆಯ ನೀರೇ ಬೇಕು. ಅವಳು ಈ ಭಸ್ಮರಾಶಿಯನ್ನ ಮೇಲೆ ಹರಿಯುವಂತೆ ಮಾಡಬೇಕು. ಈಗ ಅಶ್ವವನ್ನು ಕೊಂಡು ಹೋಗು, ಯಾಗವು ಸಮಾಪ್ತವಾಗಲಿ. ಗರುಡನ ಮಾತಿನಂತೆ ಅಂಶುಮಂತನು ಕುದುರೆಯನ್ನು ಅತಿ ತ್ವರೆಯಿಂದ ಅಯೋಧ್ಯೆಗೆ ತೆಗೆದುಕೊಂಡು ಹೋದನು. ತನ್ನ ಅಜ್ಜನಿಗೆ ನಡೆದ ವೃತ್ತಾಂತವನ್ನು ಹೇಳಿದನು. ಆ ಸಿಡಿಲಿನಂತಹ ಸುದ್ದಿಯು ಸಗರನನ್ನು ದುಃಖಿತನನ್ನಾಗಿ ಮಾಡಿತು. ಬಳಿಕ ಯಥಾವಿಧಿ ಯಾಗವನ್ನು ಸಮಾಪ್ತಿಗೊಳಿಸಿದನು. ಆದರೆ ಗಂಗೆಯನ್ನು ಭೂಮಿಗೆ ತರುವ ವಿಷಯದಲ್ಲಿ ಅವರಿಂದ ಯಾವುದೇ ನಿರ್ಧಾರಕ್ಕೆ ಬರಲಾಗಲಿಲ್ಲ. 30,000 ವರ್ಷ ರಾಜ್ಯವನ್ನಾಳಿ ಅವನು ಸ್ವರ್ಗಸ್ಥನಾದನು ಎಂಬಲ್ಲಿಗೆ ಬಾಲಕಾಂಡದ 7ನೇ ಅಧ್ಯಾಯವು ಸಂಪೂರ್ಣವಾಗುತ್ತದೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.